ಭಾರತ ದಕ್ಷಿಣ ಆಫ್ರಿಕಾ ನಡುವೆ ನಿರ್ಣಾಯಕ ಪಂದ್ಯ ಪಾಲ್ನ ಪೋಲೆಂಡ್ ಪಾರ್ಕ್ನಲ್ಲಿ ನಡೆಯಲಿದೆ. ಆರಂಭಿಕ 2 ಪಂದ್ಯಗಳಲ್ಲಿ ಗೆದ್ದಿರುವ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಏಕದಿನ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿವೆ. ಹಾಗಾಗಿ ಮೂರನೇ ಹಾಗೂ ಸರಣಿ ನಿರ್ಣಾಯಕ ಪಂದ್ಯ ತೀವ್ರ ಆಸಕ್ತಿಯನ್ನ ಕೆರಳಿಸಿದೆ. ಮೊದಲನೇ ಪಂದ್ಯದಲ್ಲಿ ಭಾರತ ತಂಡ 8 ವಿಕೆಟ್ಗಳಿಂದ ಗೆಲುವು ಪಡೆದಿದ್ರೆ, ಎರಡನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಕೂಡ 8 ವಿಕೆಟ್ಗಳಿಂದ ಗೆದ್ದು ಸೇಡು ತೀರಿಸಿಕೊಂಡಿತ್ತು. ಇದೀಗ ಮೂರನೇ ಪಂದ್ಯ ಗೆದ್ದು ಏಕದಿನ ಸರಣಿಯನ್ನ ಮುಡಿಗೇರಿಸಿಕೊಳ್ಳಲು ಎರಡೂ ತಂಡಗಳು ಎದುರು ನೋಡ್ತಾ ಇವೆ. ಆದರೆ ಭಾರತ ತಂಡದಲ್ಲಿ ಬಹುತೇಕ ಕಿರಿಯ ಆಟಗಾರರೇ ಇರುವ ಕಾರಣ ಪಾಲ್ನಲ್ಲಿ ಕೆಎಲ್ ರಾಹುಲ್ ಪಡೆಗೆ ಸಂಗತಿಗಳು ಕಠಿಣವಾಗಬಹುದು. ಶ್ರೇಯಸ್ ಅಯ್ಯರ್ ಟೆಸ್ಟ್ ಸರಣಿ ನಿಮಿತ್ತ ಓಡಿಐ ತಂಡವನ್ನ ತೊರೆದಿರೋದ್ರಿಂದ ಎರಡನೇ ಪಂದ್ಯದಲ್ಲಿ ರಿಂಕು ಸಿಂಗ್ ಅಂತಾರಾಷ್ಟ್ರೀಯ ಓಡಿಐ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. ಇದೀಗ ಮೂರನೇ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11 ರಲ್ಲಿ 4 ಬದಲಾವಣೆ ಸಾಧ್ಯತೆ ಇದೆ. ರಜತ್ ಪಾಟಿದಾರ್ ಹಾಗೂ ಆಕಾಶದೀಪ್ ಓಡಿಐ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವ ಸಾಧ್ಯತೆ ಇದೆ. ಲೆಗ್ ಸ್ಪಿನ್ನರ್ ಯಜ್ವೇಂದ್ರ ಚಹಲ್ ಮತ್ತು ಸ್ಪಿನ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಕೂಡ ಆಡಲು ಅವಕಾಶ ಪಡೆಯಬಹುದು. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಏಕದಿನ ಸರಣಿ ನಡೀತಾ ಇದೆ. ಈ ಸರಣಿಯಲ್ಲಿ 3 ಪಂದ್ಯಗಳನ್ನ ಆಡಲಿರುವಂತಹ ಭಾರತ ತಂಡ ಈಗಾಗಲೇ 2 ಪಂದ್ಯಗಳನ್ನ ಆಡಿದೆ. ಈ 2 ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ 1 ಗೆಲುವನ್ನ ಕಂಡಿದ್ರೆ, ಭಾರತ ತಂಡ ಕೂಡ 1 ಗೆಲುವನ್ನ ಕಾಣುವ ಮೂಲಕ ಎರಡೂ ತಂಡಗಳು ಸಮಬಲವನ್ನ ಕಾಯ್ದುಕೊಂಡಿವೆ. ಇದೀಗ ಮೂರನೇ ಪಂದ್ಯ ನಿರ್ಣಾಯಕ ಪಂದ್ಯವಾಗಲಿದೆ. ಈ ಪಂದ್ಯ ಪಾಲ್ನ ಪೋಲೆಂಡ್ ಪಾರ್ಕ್ನಲ್ಲಿ ನಡೆಯಲಿದೆ. ಆರಂಭಿಕ 2 ಪಂದ್ಯಗಳಲ್ಲಿ ಗೆದ್ದಿರುವಂತಹ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಏಕದಿನ ಸರಣಿಯಲ್ಲಿ 1-1 ಸಮಬಲವನ್ನ ಸಾಧಿಸಿ ಮೂರನೇ ಪಂದ್ಯದಲ್ಲಿ ಯಾವ ತಂಡಕ್ಕೆ ಗೆಲುವು ಸಿಗಲಿದೆಯೋ ಆ ತಂಡ ಈ ಸರಣಿಯನ್ನ ಗೆಲ್ಲಲಿದೆ. ಆದರೆ ಭಾರತ ತಂಡಕ್ಕೆ ಅನುಭವಿ ಆಟಗಾರರ ಕೊರತೆ ಎದ್ದು ಕಾಣ್ತಾ ಇದೆ. 8 ವಿಕೆಟ್ಗಳಿಂದ ಗೆಲುವು ಪಡೆದಿದ್ರೆ, ಎರಡನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ 8 ವಿಕೆಟ್ಗಳಿಂದ ಗೆಲುವು ಪಡೆದಿರೋದ್ರಿಂದ ಮೂರನೇ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯ ಕುತೂಹಲವನ್ನ ಮೂಡಿಸಿದೆ. ಭಾರತ ತಂಡದಲ್ಲಿ ಇದೀಗ ಬಹುತೇಕ ಕಿರಿಯ ಆಟಗಾರರು ಇರೋದ್ರಿಂದ ಪಾಲ್ನ ಕೆಎಲ್ ರಾಹುಲ್ ಪಡೆಗೆ ಕೆಲವೊಂದಿಷ್ಟು ಸಂಗತಿಗಳು ಕಠಿಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಶ್ರೇಯಸ್ ಅಯ್ಯರ್ ಅವರು ಕೂಡ ಏಕದಿನ ಪಂದ್ಯದಲ್ಲಿ ಆಡ್ತಾ ಇದ್ರು, ಆದ್ರೆ ಅವರು ಟೆಸ್ಟ್ ಸರಣಿಯ ನಿಮಿತ್ತ ಇದೀಗ ಏಕದಿನ ಪಂದ್ಯದಿಂದ ಹೊರ ನಡೆದಿದ್ದಾರೆ. ಅವರ ಬದಲಾಗಿ ರಿಂಕು ಸಿಂಗ್ ಅವರು ಅಂತಾರಾಷ್ಟ್ರೀಯ ಓಡಿಐ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಮೂರನೇ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11 ನಲ್ಲಿ ಇನ್ನಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. ರಜತ್ ಪಾಟಿದಾರ್ ಹಾಗೂ ಆಕಾಶದೀಪ್ ಓಡಿಐ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಲೆಗ್ ಸ್ಪಿನ್ನರ್ ಯಜ್ವೇಂದ್ರ ಚಹಲ್ ಮತ್ತು ಸ್ಪಿನ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಕೂಡ ಈ ಪಂದ್ಯದಲ್ಲಿ ಆಟ ಆಡೋದಕ್ಕೆ ಅವಕಾಶ ಸಿಗಬಹುದು. ಹಾಗಾಗಿ ಭಾರತ ತಂಡದ ಮೇಲೆ ಸಾಕಷ್ಟು ಸವಾಲುಗಳು ಇದ್ದು, ಆ ಸವಾಲನ್ನ ಭಾರತ ಯಾವ ರೀತಿ ಎದುರಿಸಲಿದೆ ಅನ್ನುವಂಥದ್ದೇ ನಮ್ಮೆಲ್ಲರ ಮುಂದಿರುವಂತ ಕುತೂಹಲ.